ಇದೆಲ್ಲ ಡೆವಲಪ್ಮೆಂಟ್ಗಳ ಜೊತೆಗೆ ಬಿಡದಿ ವಿಚಾರ ಕೂಡ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ನಿನ್ನೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಬಗ್ಗೆ ನಿರಂತರವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಅದಾದ ಬಳಿಕ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ರು. ಈಗ ಚಲುವರಾಯಸ್ವಾಮಿ ಸೇರಿದಂತೆ ಇನ್ನಿತರ ನಾಯಕರು JDSನ ನಿರ್ಧಾರಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ JDS ನಾಯಕರು ಕೂಡ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಖುದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಮಾತನಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ BJP ನಾಳೆಯಿಂದ ಧರಣಿಯನ್ನು ಆರಂಭ ಮಾಡ್ತಾ ಇದೆ. ಬಿಡದಿ ಪ್ರಾಜೆಕ್ಟನ್ನೇ ಕೈ ಬಿಡಬೇಕು ಅನ್ನುವಂಥದ್ದು ಕೇಸರಿ ಪಾಳ್ಯದ ಒತ್ತಾಯ. ಹಾಗಾದರೆ ಇವತ್ತಿನ ಬಿಡದಿ ಅಪ್ಡೇಟ್ಸ್ ಏನಿದೆ ಈ ಸ್ಟೋರಿಲಿ ನೋಡೋಣ. ಮಿಸ್ಟರ್ DK ಶಿವಕುಮಾರ್, ನಾನು ನಿಮ್ಮನ್ನು ಮುಖ್ಯಮಂತ್ರಿ ಅಂತ ನಾನು ಹೇಳಕ್ ಸಿದ್ಧವೇ ಇಲ್ಲ. 170 ಭಾಗ ಜನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. 120 ಜನ ಗೆದ್ದು ಮುಖ್ಯಮಂತ್ರಿ ಆಗಿದ್ರೆ ಅವರು ಸ್ವಾಭಿಮಾನ ಉಳಿಸ್ಕೊಳ್ಳೋಕ್ಕೆ MB ಪಾಟೀಲ್ನ ಕೂರಿಸ್ಕೊಂಡಿದ್ದೀರಿ. ಅದು ಅವರ ವ್ಯಕ್ತಿತ್ವವನ್ನು ತೋರಿಸ್ತದೆ ಇವತ್ತಿನ ದಿವಸ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಯಾವುದೇ ಕಾರಣಕ್ಕೂ ಬಲವಂತವಾಗಿ ಭೂ ಸ್ವಾಧೀನ ಮಾಡುವುದಿಲ್ಲ. ಒಪ್ಪಿಗೆ ಇದ್ರಷ್ಟೇ ಭೂಮಿ ಕೊಡಿ ಅಂತ ಸಿಎಂ DKಶಿ ಹೇಳಿದ್ದಾರೆ. ಯೋಜನೆ ಸಂಬಂಧ JMC ಕಾರ್ಯಕ್ಕೆ ಸರ್ಕಾರ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಸರ್ವೆ ಕಾರ್ಯದ ಬದಲು ಪರಿಹಾರ ನೀಡುವುದಕ್ಕೆ ತಯಾರಿ ನಡೆಯುತ್ತಿದೆ. ಒಪ್ಪಿಗೆ ಇರುವ ರೈತರಿಗೆ ಮೊದಲು ಪರಿಹಾರ ನೀಡಿ ಬಳಿಕ ಸರ್ವೆ ಕಾರ್ಯ ಮಾಡುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪೊಲಿಟಿಕಲ್ ವಾರ್ ಜೋರಾಗಿಯೇ ನಡೆಯುತ್ತಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪಕ್ಕೆ ಮಾಜಿ ಸಚಿವ ಚಲುವರಾಯಸ್ವಾಮಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. DKಶಿಯನ್ನ ಸಿಎಂ ಆಗಿ ಜನ ಒಪ್ಪುವುದಿಲ್ಲ ಅಂದಿರುವ ಕುಮಾರಸ್ವಾಮಿ ಹೇಳಿಕೆಗೆ ಲೆಫ್ಟ್ ರೈಟ್ ತೆಗೆದುಕೊಂಡ್ರು. ಮಿಸ್ಟರ್ DK ಶಿವಕುಮಾರ್, ನಾನು ನಿಮ್ಮನ್ನು ಮುಖ್ಯಮಂತ್ರಿ ಅಂತ ನಾನು ಹೇಳಕ್ ಸಿದ್ಧವೇ ಇಲ್ಲ. ಹೌದು, ಆ ರಾಜ್ಯಕ್ಕೆ ಇವತ್ತು ಅಂತ ಚಿನ್ನದಂತ ರಾಜ್ಯ ಅದು. ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಭವಿಷ್ಯ ಜನವು ಇನ್ನೂ 170 ಭಾಗ ಜನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಮುಖ್ಯಮಂತ್ರಿ ಅಂತ ಹೇಳಲ್ಲ. ಮಿಸ್ಟರ್ DK ಶಿವಕುಮಾರ್ ಎಲ್ಲ DK ಶಿವಕುಮಾರ್ ಮೇಲೆ ಹೇಳಿದ ಮೇಲೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ನಾನು ಒಪ್ಪಕ್ಕೆ ರೆಡಿ ಇಲ್ಲ, 70% ಜನ ಒಪ್ಪಿಲ್ಲ ಅಂತ ಅಂದಮೇಲೆ ಇವರು ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ರಲ್ಲ, ಇವರು ಸಂಪೂರ್ಣ ಡೆಮಾಕ್ರಸಿನಲ್ಲಿ 120 ಜನ ಗೆದ್ದು ಮುಖ್ಯಮಂತ್ರಿ ಆಗಿದ್ರೆ ಇವರು. ಕುಮಾರಸ್ವಾಮಿಗೆ ಸವಾಲು ಹಾಕಿದ ಮಾಜಿ ಸಚಿವ ಚಲುವರಾಯಸ್ವಾಮಿ DKಗೆ ಟೀಕೆ ಮಾಡ್ತೀರಿ ಅಲ್ವಾ, ಮೈತ್ರಿ ಬಿಟ್ಟು ಏಕಾಂಗಿಯಾಗಿ ಗೆದ್ದು ತೋರಿಸಿ ನೋಡೋಣ ಅಂದಿದ್ದಾರೆ. ಬಂದು ಹೊರಗಡೆ ನಾನು ಹೇಳ್ಬಿಟ್ಟಿದ್ರು, ಆಕಸ್ಮಿಕನೋ ಹೇಳ್ಬಿಟ್ಟಿದ್ರು. 2018 ಹೇಳಿದ್ರು ಅವರು, ಸ್ವಯಂ ಸರ್ಕಾರ ಬರದೇ ಸ್ವಂತ ಸರ್ಕಾರ ಬರದೇ ನಾನು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿ ನಿಮಗೆಲ್ಲ ಗೊತ್ತಿರಬೇಕಲ್ಲ. 23ರಲ್ಲೂ ಹೇಳಿದರು, ಆಯಿತು. 2ರಲ್ಲೂ ನಡೆಸಲಿಲ್ಲ, ಆಯಿತು. ಈಗ ಒಂದು ಫೈನಲ್ ಆಟ ಆಡ್ಬಿಡ್ಲಿ, ತೊಡೆ ತಡ್ತಲೇ ಆಟ ಆಡ್ತಾರೋ ಆಡ್ಬಿಡ್ಲಿ. ಅವ್ರ ಸ್ವಾಭಿಮಾನ ಉಳಿಸ್ಕೊಳ್ಳೋಕ್ಕೆ ಅವರು ಇದೊಂದೇ ಮಾರ್ಗ. ನಿನ್ನೆ DKಶಿ ನೋವಿನಿಂದ ಮಾತನಾಡಿದ್ದಾರೆ. ಆದರೆ ಕಠಿಣ ಹೃದಯ ಇದ್ದವರಿಗೆ ಎಲ್ಲಿ ನೋವಾಗುತ್ತೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಟೀಕಿಸಿದ್ರು. ನೆನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ತುಂಬಾ ನೋವಿನಲ್ಲಿ ಮಾತನಾಡಿದ್ದಾರೆ. ನಮಗೂ ಸಹ ಹೇಳಿದ್ದಾರೆ, ನೋವು ಪಟ್ಕೊಳ್ಳೋದಾಗ್ಲಿ ಮತ್ತಿನ್ನೇನ ಪದ ಬಳಕೆ ಮಾಡ್ಕೊಂಡು ಹೇಳಿದ್ದಾರೆ, ನೋವು ಪಟ್ಕೋಬೇಡಿ. ರಾಜ್ಯದಲ್ಲಿ ಈ ರೀತಿಯ ಒಂದು ಘಟನೆಗಳು ನಡೀತಾ ಇದ್ದಾಗ ಸ್ವಲ್ಪ ಹೃದಯ ಇರ್ತಕ್ಕಂಥವ್ರಿಗೆ ನೋವು ಆಗೋದು ಸಹಜ. ಹೃದಯ ಇದ್ದವ್ರಿಗೆ, ಕಠಿಣವಾದ ಹೃದಯ ಇದ್ರೆ ಎಲ್ಲಿಂದ ಅವ್ರಿಗೆ ನೋವಾಗ್ತದೆ. ಲ್ಯಾಂಡ್ ಅಲೋಕೇಶನ್ ನಲ್ಲಿ ಕಮಿಷನ್ ಪಡೆದಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ MB ಪಾಟೀಲ್, ಇದರಲ್ಲಿ ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ ಎಂದಿದ್ದಾರೆ. MB ಪಾಟೀಲ್ನ ಕೂರಿಸ್ಕೊಂಡಿದ್ದೀರಿ. MB ಪಾಟೀಲ್ದು ಗೊತ್ತು ನಮಗೆ. MB ಪಾಟೀಲ್ ಅಲ್ಲ ಸತ್ಯಶೋಧನಾ ಸಮಿತಿಯಲ್ಲಿ ಇದ್ದಿದ್ದು. ಅವತ್ತು ಸತ್ಯಶೋಧನಾ ಸಮಿತಿ ಚೇರ್ಮನ್ ನಿಮ್ಮ HK ಪಾಟೀಲ್ರು. ಎಲ್ಲಿದೆ ಆ ರಿಪೋರ್ಟು ಸತ್ಯಶೋಧನಾ ಸಮಿತಿದು? KIDB ರೋಲ್ ಏನಿರ್ತದೆ, ಅಕ್ವೈರಿಂಗ್ ಬಾಡಿ. ನಮ್ಮ ಕಡೆ ಒಂದು ಆಕ್ಟ್ ಇದೆ, ಅದ್ರ ಪ್ರಕಾರ ಅಕ್ವೈರ್ ಮಾಡಕ್ಕೆ ನಮ್ಗೆ ಹೇಳಿರ್ತಾರೆ. ಅದನ್ನ ಅವರು ಅವಾಗ ನಮಗೆ ಹೇಳಿದ್ದಾರೆ, ಅವಾಗ KIDB ಅಕ್ವೈರ್ ಆಗಬೇಕು ಅಂತೇಳಿ. ಪ್ರೊಜೆಕ್ಟ್ ಮಾಡೋರು ಅವರು, ಅಕ್ವಿಷನ್ ಬಾಡಿ ಅಷ್ಟೇ ನಾವು. ಅದಕ್ಕೆ ಕುಮಾರಸ್ವಾಮಿ ಅವರು ನಾನು ತೆಗಿತೀನಿ ನೀನು ತೆಗಿತೀನಿ ಅಂದ್ರೆ ಏನರ್ಥ? ಅಂದ್ರೆ ಅದರ ಇದು ತೋರಿಸ್ತದೆ, ಅದು ಅವರ ವ್ಯಕ್ತಿತ್ವವನ್ನು ತೋರಿಸ್ತದೆ ಇವತ್ತಿನ ದಿವಸ. ಬಿಡದಿ ರೈತರ ಹೋರಾಟಕ್ಕೆ ರಾಜ್ಯ ಬಿಜೆಪಿ ನಾಯಕರು ಸಾಥ್ ನೀಡಿದ್ದಾರೆ. ಟೌನ್ಶಿಪ್ ವಿರೋಧಿಸಿ ಬಿಡದಿ ರೈತರನ್ನ ಬೆಂಬಲಿಸಿ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕರು, ಸಂಸದರು, ಮಾಜಿ ಶಾಸಕರು, ಮಾಜಿ ಸಂಸದರು ಭಾಗಿಯಾಗಲಿದ್ದಾರೆ. ನಾಳೆ ದಿನ ಭಾಜಪದ ನಮ್ಮೆಲ್ಲ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಹಿಂದಿನ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಇವರೆಲ್ಲರ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಕೂಡ ನಾಳೆ ದಿನ ಹಮ್ಮಿಕೊಂಡಿದ್ದೇವೆ. ಇಂದು ವಿಪಕ್ಷ ನಾಯಕ ಅಶೋಕ್ ಕೂಡ ಬಿಡದಿಗೆ ಭೇಟಿ ಕೊಟ್ಟು ಮಂಡಲಹಳ್ಳಿ ಗಲಾಟೆಯಲ್ಲಿ ಹಲವು ರೈತರ ವಿರುದ್ಧ FIR ದಾಖಲಾಗಿತ್ತು. FIR ದಾಖಲಾಗಿರುವ ರೈತರ ಮನೆಗಳಿಗೆ ಭೇಟಿ ಕೊಟ್ಟರು. ರೈತರಿಗೆ ಧೈರ್ಯ ಹೇಳಿದ್ರು. ಕಣ್ಣೀರು ಹಾಕೋದು, ನನ್ನ ಪರಕೆ ತಗೊಂಡು ಓಡಿ. ಒಬ್ಬ ಮುಖ್ಯಮಂತ್ರಿ ಆದವರು
ಯಾರಾದರೂ ಇದುವರೆಗೂ ನಮ್ಮ ಕರ್ನಾಟಕದಲ್ಲಿ 25 ಜನ ಮುಖ್ಯಮಂತ್ರಿ ಆಗ್ಯವರಲ್ಲ, 25 ಜನ ಮುಖ್ಯಮಂತ್ರಿ ಆಗಿದ್ದಾರೆ ರೀ. ಯಾರ್ಯಾರು? ನಿಜಲಿಂಗಪ್ಪ ಇಂದ ಹಿಡಿದು ಕೆಂಗಲ್ ಹನುಮಂತಯ್ಯ, ರಾಮಕೃಷ್ಣ ಹೆಗಡೆ, ಯಾರಾದರೂ ಒಬ್ರು ಹೇಳಿದಾರ ಹಿಂಗೆ? ನಾನು ನೋಡಿದ್ರೆ SM ಕೃಷ್ಣ ಅವರು, ಯಾರಾದರೂ ಒಬ್ರು ಮುಖ್ಯಮಂತ್ರಿ ಮುಖ್ಯ ವ್ಯಕ್ತಿ ಬೇರೆ, ಆ ಘನತೆ ಏನಿದೆ, ಮುಖ್ಯಮಂತ್ರಿ ಪದವಿಯ ಘನತೆ ಇದೆಯಲ್ಲ, ಆ ಘನತೆಗೆ ಅಗೌರವ ತಂದ್ಬಿಟ್ರಿ. ಮುಖ್ಯಮಂತ್ರಿ ಪದವಿಯ ಆ ಘನತೆನೇ ಹಾಳು ಮಾಡಿಬಿಟ್ರಿ. ರೈತರ ಆಕ್ರೋಶಕ್ಕೆ ಧ್ವನಿಗೂಡಿಸಿದ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರಕ್ಕೆ ಲೆಫ್ಟ್ ರೈಟ್ ತೆಗೆದುಕೊಂಡಿದ್ದಾರೆ. ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ನೀವು ಮಾಡಬೇಡಿ. ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಿದ್ದಾಗ ಪ್ರಾರಂಭ ಆಯಿತು ಅಂತೇಳಿ ನೆಪ ಒಡ್ಡಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ರೈತರ ಜಮೀನನ್ನ, ಕೃಷಿ ಚಟುವಟಿಕೆಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನ ಕಸಿದುಕೊಳ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ರೈತರ ಶಾಪಕ್ಕೆ ನಿಮ್ಮ ಸರ್ಕಾರ ಬಲಿಯಾಗಬೇಕಾಗ್ತದೆ ಅನ್ನುವ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೇನೆ. ಯಾಕೆ ಜನರ ಜೊತೆಗೆ ಮೊದಲೇ ಮಾತನಾಡಲಿಲ್ಲ ನೀವು? ಅನೇಕ ರೀತಿಯ ಸಲಹೆ ಕೊಟ್ಟರು, ಯಾಕೆ ಸ್ವೀಕಾರ ಮಾಡಲಿಲ್ಲ? ಈ ಹಠ ಮತ್ತು ನನ್ನದೇ ನಡಿಬೇಕು, ನಾನು ಮುಖ್ಯಮಂತ್ರಿ ಅಂದರೆ, ನೀವು ಮುಖ್ಯಮಂತ್ರಿ ಅಂದರೆ ಸರ್ವಾಧಿಕಾರಿ ಅಲ್ಲ ನೀವು. ಪ್ರಜಾಪ್ರಭುತ್ವದಲ್ಲಿ ಮಾತುಕತೆ ನಡೀಬೇಕು, ಪ್ರಜಾಪ್ರಭುತ್ವದಲ್ಲಿ ಒಬ್ಬರಿಗೊಬ್ಬರದು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು, ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. DK ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ, ಅವರು ಈ ರಾಜ್ಯದ ಮಹಾರಾಜರಲ್ಲ ಅವರು. ನಾನು ಹೇಳ್ತೀನಿ, ನಿಮ್ಮ ಕುಮಾರಸ್ವಾಮಿ ಪ್ರಾರಂಭ ಮಾಡಿದರೆ ನಿಮ್ಗೆ ಯಾಕೆ ಅಷ್ಟು ಪ್ರೀತಿ ಕುಮಾರಸ್ವಾಮಿ ಮೇಲೆ? ಅದನ್ನ ಯಾಕೆ ಕಂಟಿನ್ಯೂ ಮಾಡ್ತೀರಿ? ಕಂಟಿನ್ಯೂ ಮಾಡಬಾರ್ದಾಗಿತ್ತು, ಟೌನ್ಶಿಪ್ಪನ್ನು ನಿಲ್ಲಿಸ್ಬೋದಾಗಿತ್ತು. ನಿಮ್ಮದೇನು ಇಂಟ್ರೆಸ್ಟ್ ಇದರಲ್ಲಿ? ಕುಮಾರಸ್ವಾಮಿಯ ಹೆಸರಿನಲ್ಲಿ ನಿಮ್ಮದೇನು ಇಂಟ್ರೆಸ್ಟು? ವಾಟ್ ಈಸ್ ಯುವರ್ ಇಂಟ್ರೆಸ್ಟ್? ನಾನು ಕುಮಾರಸ್ವಾಮಿ ಹೇಳಿದ್ದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀರಲ್ಲ, ಎಲ್ಲರಿಗೂ ಕುಮಾರಸ್ವಾಮಿನ ಟೀಕೆ ಮಾಡ್ತೀರಿ, ಈ ವಿಷಯದಲ್ಲಿ ಯಾಕೆ ಕುಮಾರಸ್ವಾಮಿನ ಫಾಲೋ ಮಾಡ್ತೀರಿ? ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸರ್ಕಾರ ಸದ್ಯ ಎಚ್ಚರಿಕೆ ಹೆಜ್ಜೆ ಇಡ್ತಿದೆ. ಯೋಜನೆ ಸಂಬಂಧ ಸಮಿತಿ ರಚನೆ ಮಾಡ್ತೀವಿ ಅಂತ ಸಿಎಂ DK ಶಿವಕುಮಾರ್ ಹೇಳಿದ ಬೆನ್ನಲ್ಲೇ JMCಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಸರ್ವೆ ಕಾರ್ಯದ ಬದಲು ಒಪ್ಪಿಗೆ ಇರುವ ರೈತರಿಗೆ ಪರಿಹಾರ ನೀಡೋಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಪ್ರಶಾಂತ್, TV9, ರಾಮನಗರ.